ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 30ನೇ ಕ್ವೆಶ್ಚನ್ನ ನೋಡೋಣ. 30ನೇ ಕ್ವೆಶ್ಚನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಕೇಳಿದ್ದಾರೆ. ಇದು ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ಕ್ವೆಶ್ಚನ್. ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಸ್ಕೀಮ್ ಆಗಿದ್ದು, ಆ ಸ್ಕೀಮ್ ಬಗ್ಗೆ ಕೇಳಿದ್ದಾರೆ. ಸೊ ಇದರಲ್ಲಿ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಒಂದನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ರೂರಲ್ ಪುವರ್ ಆಸ್ ಮೆಜಾರಿಟಿ ಆಫ್ ಲೋ ಪ್ರೊಡ್ಯೂಸಿಂಗ್ ಇಂಡಿಜಿನಸ್ ಅನಿಮಲ್ಸ್ ಆರ್ ವಿತ್ ದ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂಡ್ ಲ್ಯಾಂಡ್ಲೆಸ್ ಲೇಬರ್ಸ್. ಸೊ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು, ಇಟ್ ವಾಸ್ ಇನಿಷಿಯೇಟೆಡ್ ಟು ಪ್ರಮೋಟ್ ಇಂಡಿಜಿನಸ್ ಕ್ಯಾಟಲ್ಸ್ ಅಂಡ್ ಬಫೆಲೋ ರೇರಿಂಗ್ ಅಂಡ್ ಕನ್ಸರ್ವೇಷನ್ ಇನ್ ದ ಸೈಂಟಿಫಿಕ್ ಅಂಡ್ ಹೋಲಿಸ್ಟಿಕ್ ಮ್ಯಾನರ್. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಲ್ಲಿ ಹೋಗಿ ನೋಡಿದ್ರೆ ಇದು ಸೇಮ್ ಸ್ಟೇಟ್ಮೆಂಟ್ಸ್ ಏನು ಅವ್ರು ಕೊಟ್ಟಿದ್ದಾರಲ್ಲ ಕ್ವಶನ್ ಅಲ್ಲಿ, ಸೇಮ್ ಸ್ಟೇಟ್ಮೆಂಟನ್ನು ಇಲ್ಲಿಂದ ಕಾಪಿ ಮಾಡಿದ್ದಾರೆ. ಸೊ ಇಲ್ಲಿ ಹೇಳ್ಬೋದು, Rashtriya Gokul Mission is being implemented for the development and conservation of indigenous bovine breeds. Scheme is crucial for upliftment of poor people as more than 80% low producing indigenous animal are with small and marginal farmers and landless labor. So ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಲ್ಲಿದೆ. The Rashtriya Gokul Mission will result in enhanced productivity and benefit of the program percolating to all cattle and buffalo of India, especially with the small and marginal farmers. ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇಲ್ಲಿ ಏನಾಗುತ್ತೆ ಅಂದರೆ, ದ ಸ್ಕೀಮ್ ಇಸ್ ಪ್ರಪೋಸ್ ಟು ಬಿ ಕಂಟಿನ್ಯೂಡ್ ಅಂಡರ್ ದಿ ಅಂಬ್ರೇಲಾ ಸ್ಕೀಮ್ ಆಫ್ ರಾಷ್ಟ್ರೀಯ ಪಶುಧನ್ ವಿಕಾಸ್ ಯೋಜನಾ. ಸೊ ಆ ಸ್ಕೀಮ್ ಅಂದರೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಬರುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ 70% ವುಮೆನ್ಸೇ ಇರೋದ್ರಿಂದ ಕ್ಯಾಟಲ್ ರೇರಿಂಗ್ ಅಲ್ಲಿ ಇದು ವುಮೆನ್ಸಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದ್ಬಿಟ್ಟು 2 ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಸಿ ಆಗುತ್ತೆ, ಬೋತ್ 1 and 2. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.